Hi guys, good morning and welcome to today's vlog. ಎದ್ದು ಮೊದಲು ಮಾಡಿದ ಕೆಲಸ ಅಂದರೆ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಟೀ ರೆಡಿ ಆಗಿತ್ತು. ಬಿಸಿ ಬಿಸಿ ಟೀ ಕುಡ್ದಿದ ತಕ್ಷಣ ನಮ್ಮ ಹುಡುಗಿ ಕಾಯಿ ಸುಳಿಯೋಕೆ ಹೋಗಿದ್ಲು. ಕ್ಲೀನಾಗಿ ಸುಳಿಯೋಕೆ ಬಂದಿಲ್ಲ. ಸೊ ನಾನು ಹೋಗಿ ಸುಳ್ಕೊಟ್ಟೆ. ಸೊ ಫೈನಲ್ ಔಟ್ಪುಟ್ ನೋಡಿ ಈ ಥರ ಇತ್ತು. ತಕ್ಕ ಮಟ್ಟಿಗೆ ಸುಳ್ದಿದ್ದೀನಿ. ನಾನು ಏನಂತ ಎಕ್ಸ್ಪರ್ಟ್ ಅಲ್ಲ ಅದರಲ್ಲಿ. ಅದ್ರ ಮೇಲಿರೋ ಜುಟ್ಟೆಲ್ಲೋಯ್ತು ಅಂತ ಮಾತ್ರ ಕೇಳಬೇಡಿ. ಸೊ ಬೆಳಗ್ಗೆ ಐಟಮ್ ಅರ್ಜೆಂಟ್ ಇತ್ತು ಅಂತೇಳಿ ಒಂದು ಪೋಟರ್ ಬುಕ್ ಮಾಡಿದೆ. ಪೋಟರ್ ಬುಕ್ ಮಾಡಿ ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದೆ. ಆದಮೇಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಲೆ ಬಾಚ್ಕೊಂಡು ಡ್ರೆಸ್ ಅಪ್ ಆಗಿ ಆಫೀಸಿಗೆ ಟೈಮ್ ಆಯಿತು ಅಂತ ರೆಡಿ ಆದಮೇಲೆ ಇವತ್ತಿನ ನಾಷ್ಟ ಬಂದು ಪೂರಿಗೆ ಸಾಂಬಾರು ಮಾಡಿದರು. ಆದಮೇಲೆ ನಮ್ಮ ಹುಡುಗಿ ರೆಡಿಯಾಗಿ ನಿಂತಿದ್ಲು. ಸೊ ಅವಳನ್ನ ಎತ್ಕೊಂಡು ಹೊರಟೆ. ಆಫೀಸಿಗೆ ಟೈಮ್ ಆಯಿತು ಅಂತ. ಡೈಲಿ ಆಗೋ ಥರನೇ ಗುರು. ಮತ್ತೆ ಮೊದಲನೇ ಸಿಗ್ನಲಲ್ಲೇ ಸಿಗಾಕೊಂಡೆ. ನಾನೇನೋ ಒನ್ ವೇಲ್ ಹೋಗ್ತಿದ್ದೀನಿ ಅಂದರೆ ಇವ್ರು ನೋಡ್ರಿ ನನಗಿಂತ ಮುಂಚೆ ಹೋಗ್ತಿರೋರು. ನಾನೇ ದೊಡ್ಡ ಎಡ್ಬಿಡಂಗಿ ಅಂದರೆ ಇವ್ರು ನನಗಿಂತ ದೊಡ್ಡ ಎಡ್ಬಿಡಂಗಿಗಳು. ಫಸ್ಟೇ ನುಗ್ಬಿಟ್ರು ಗುರು. ಓಕೆ ಅಂತೇಳಿ ಆಯಿತು. ಮುಂದೆ ಹೊರಡ್ತಿದ್ದಂಗೆ ದೇವಸ್ಥಾನ ಸಿಕ್ತು. ದೇವಸ್ಥಾನಕ್ಕೆ ರೋಡಲ್ಲೇ ಕೈ ಮುಕ್ಕೊಂಡು ಟೈಮಾಗಿ ಹೋಗ್ಬಿಟ್ಟಿತ್ತು. ಸೊ ಅಲ್ಲೇ ಕೈ ಮುಕ್ಕೊಂಡು ಮುಂದೆ ಪಾಸ್ ಆಗ್ತಿದ್ದಂಗೆ ಮುಂದೆ ಆಫೀಸ್ ರೀಚ್ ಆದೆ. ಗೈಸ್ ನೋಡ್ರಿ, ಆಫೀಸಿಗೆ ಬಂದ ತಕ್ಷಣ ಇವನ್ನ ಮಾತಾಡ್ಸಿಲ್ಲ ಅಂದ್ಬಿಟ್ಟು ಅವ್ನಿಗೆ ಎಷ್ಟು ಕೋಪ ನೋಡಿ. ಎಲ್ಲ ಗಾಡಿಗೂ ಹೋಗಿ ಎಂಥ ಕೆಲಸ ಮಾಡ್ತಾನೆ ನೋಡ್ಗುರು. ಆದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ಟೀ ಕುಡಿದ್ಮೇಲೆ ಮಧ್ಯಾಹ್ನ ಊಟ ರೆಡಿಯಾಗಿತ್ತು. ಸೊ ಊಟ ಮಾಡಿ ಮತ್ತೆ ಸಂಜೆ ಟೀ ಕುಡಿದು ನಮ್ಮ ಹುಡುಗ ಗುಂಡನ ವಾಕಿಂಗ್ ಕರ್ಕೊಂಡು ಹೋಗಿದ್ದ. ಸೊ ಅವ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಹುಡುಗಿನ ಕರ್ಕೊಂಡು ರೆಡಿಯಾಗಿ ಕಾಯ್ತಿದ್ಲು. ಸೊ ಹೊರಟ್ರೆ ನೋಡ್ಗುರು, ಖಾಲಿ ರೋಡು. ಬಿದ್ದರೂ ಯಾರೂ ಬಂದು ಎತ್ತೋದಿಲ್ಲ ಗುರು. ಅಂಥ ರೋಡು ಇಲ್ಲಿರೋದು. 7 ಗಂಟೆಗೇ ರೋಡ್ ಫುಲ್ಲು ಖಾಲಿ ಹೊಡಿತಿತ್ತು. ಅದೇ ಟೈಮಿಗೆ ಸರಿಯಾಗಿ ನಂತ ಯಾಕೋ ಹಿಂದೆ ವೀಲ್ ಬೇರೆ ಎಳ್ದಾಡ್ತಿತ್ತು. ಏನಾಗಿದೆ ಅಂತ ನೋಡಿದ್ರೆ ಪಂಚರು. ಆ ಟೈರ್ಗೂ ಆಯ್ಸ್ ಮುಗ್ದೋಗಿತ್ತು ಅನಿಸುತ್ತೆ. ಪಂಚರ್ ಹಾಕ್ಸೋಕೆ ಹೋಗಿದ್ದಕ್ಕೆ ಅಣ್ಣ ಪಂಚರ್ ಆಗಲ್ಲ, ಹೊಸ ಟೈರೇ ಹಾಕ್ಸು ಅಂದರು. ಬಿತ್ತು ಟ್ಯಾಕ್ಸು, ಏನು ಮಾಡೋಕ್ಕಾಗಲ್ಲ. ಅವ್ನು ಅಜ್ಜಿ ದುಡಿಯೋದೆಲ್ಲ ಬರೀ ಇದಕ್ಕೆ ಆಯಿತು ಅಂತೇಳಿ ವೀಲ್ ಚೇಂಜ್ ಮಾಡಿಸ್ದೆ ಗುರು. ನೋಡ್ರಿ ಗುರು, 1,500 ರೂಪಾಯಿ ಟೈರ್ ಇದು. ಏನೈತೆ ಇದರಲ್ಲಿ ಅಂತ ಗೊತ್ತಿಲ್ಲ. 1,500 ಇಸ್ಕೊಂಡ. ಸರಿ ಅಂದ್ಬಿಟ್ಟು ಹಾಕ್ಸ್ಕೊಂಡು ಹೊರಟ್ರೆ ಏನೋ ಒಂಥರ ಫೀಲೇ ಬೇರೆ ಥರ ಇತ್ತು. ಹೊಸ ಟೈರ್ ಹಾಕ್ಸಿರೋದಕ್ಕೆ ಆ್ಯಕ್ಟಿವಾ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲೇ ಇಲ್ಲ ಗುರು. ಯಾವುದೋ ಸೂಪರ್ ಬೈಕ್ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲು. ಆಮೇಲೆ ಮನೆಗೆ ಬಂದೆ ಗುರು. ಮನೆಗೆ ಬಂದು ಗಾಡಿ ಪಾರ್ಕ್ ಮಾಡಿ ಪಾರ್ಕಿಂಗಿಗೆ ಎತ್ತಾಕ್ಬಿಟ್ಟು ಒಳಗಡೆ ಬಂದರೆ ನೋಡಿ ನಮ್ಮ ಮನೆ ಟಿ ವಿ ನೋಡ್ತಾಯಿದ್ರು. ಸೊ ನಾನು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಟಿ ವಿ ನೋಡ್ತಿದ್ದೆ. ಸೊ ಮತ್ತೆ ನಾಳೆ ಸಿಗುವ. ಬಾಯ್ ಎಲ್ರಿಗೂ. ಬಾಯ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು.